ನಿಮಗೆ ಓದಿದ್ದು ಏನೂ ನೆನಪಿರುವುದಿಲ್ಲವೇ? ಹಾಗಾದರೆ ನಾನು ಈಗ ಹೇಳುವ ಈ 7 ಸೂತ್ರಗಳು ನಿಮ್ಮನ್ನು ಪರೀಕ್ಷೆಯ ನಂತರ ಇದೇ ರೀತಿಯಾಗಿ ಡ್ಯಾನ್ಸ್ ಅಥವಾ ಎಂಜಾಯ್ ಮಾಡುವ ಹಾಗೆ ಮಾಡುತ್ತವೆ. ಈ 7 ಸೂತ್ರಗಳು ನಿಮ್ಮ ಮೇಲೆ ಅತ್ಯಂತ ಪರಿಣಾಮಕಾರಿಯಾಗಬಹುದು. ಎಚ್ಚರಿಕೆ, ಏಕೆಂದರೆ ಮೊದಲನೆಯದಾಗಿ ನೀವು ಓದಿದ ನಂತರ ಯಾವುದೇ ಕಾರಣಕ್ಕೂ ಎಂದುಕೊಳ್ಳಬೇಡಿ ನಾನು ಏನೂ ಓದಿಲ್ಲ, ನನಗೆ ಓದಿದ್ದು ನೆನಪಿರುವುದಿಲ್ಲ ಎಂದು ಅಂದುಕೊಂಡರೆ ನಿಮ್ಮ ಮೈಂಡ್ ಅದನ್ನು ಪಾಸಿಟಿವ್ ಆಗಿ ತೆಗೆದುಕೊಂಡು ನಿಮಗೆ ನೆನಪಿರದ ಹಾಗೆ ಖಂಡಿತವಾಗಿಯೂ ಮಾಡುತ್ತದೆ. ಆದ್ದರಿಂದ ನೀವು ರಾತ್ರಿ ಮಲಗಿದ ವೇಳೆ ನೀವು ಓದಿದ್ದು ಸಹ ಅದೇ ರೀತಿ ಮಾಯವಾಗುತ್ತದೆ. ಆದ್ದರಿಂದ ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಬಗ್ಗೆ ನೆಗೆಟಿವ್ ಥಾಟ್ಸ್ ಬರದ ಹಾಗೆ ನೋಡಿಕೊಳ್ಳಬೇಕು. ಎರಡನೆಯ ಸೂತ್ರ, ನೀವು ಒಂದೇ ಸಲ ಎಲ್ಲವನ್ನೂ ಓದಿ ನಂತರ ಫೋನನ್ನು ಸ್ಕ್ರೋಲ್ ಮಾಡುತ್ತಾ ಎಂಜಾಯ್ ಮಾಡುತ್ತಾ ಕುಳಿತರೆ ನಿಮ್ಮ ಮೆದುಳು ತುಂಬ ಸ್ಟ್ರೆಸ್ ಆಗುತ್ತದೆ ಮತ್ತು ನೀವು ಓದಿದ್ದು ಸಹ ನೆನಪಿರುವುದಿಲ್ಲ, ಬದಲಿಗೆ ನೀವು ಫೋನನ್ನು ನೋಡಿರುವುದು ಸಹ ವೇಸ್ಟ್ ಆಗುತ್ತದೆ. ಆದ್ದರಿಂದ ನೀವು ಓದಿರುವುದು ಸ್ವಲ್ಪ ಸಮಯದ ನಂತರ ಶ್ರದ್ಧಾಂಜಲಿಯಾಗುತ್ತದೆ. ಆದ್ದರಿಂದ ನೀವು ಐಡಿಯಾ ಅಂದರೆ ಓದಿದ ತಕ್ಷಣ ಯಾವುದೇ ಕಾರಣಕ್ಕೂ ಮೊಬೈಲನ್ನು ನೋಡಬೇಡಿ. ಏಕೆಂದರೆ ವಿದ್ಯಾರ್ಥಿಗಳೇ, ಓದಿದ್ದು ನೆನಪಿಲ್ಲದ ಹಾಗೆ ಅಥವಾ ಮರೆತು ಹೋಗುವ ಹಾಗೆ ಮಾಡುವುದೇ ಮೊಬೈಲ್. ಇದನ್ನು ದೂರವಿಟ್ಟರೆ ನೀವು ಆರಾಮವಾಗಿ ಇರಬಹುದು. ಮೂರನೆಯ ನಿಯಮ ತುಂಬಾ ಉಪಯುಕ್ತ. ಓದಿದ ತಕ್ಷಣ ಅದನ್ನು ಬರೆಯಲು ಪ್ರಯತ್ನಿಸಿ, ಏಕೆಂದರೆ ಬರೆಯದಿದ್ದರೆ ನೀವು ಓದಿದ್ದು ಸ್ವಲ್ಪ ಸಮಯದ ನಂತರ ಮರೆತು ಹೋಗಬಹುದು. ಏಕೆಂದರೆ ಮಿದುಳಿಗೂ ಸಹ ವಿಶ್ರಾಂತಿ ಬೇಕು. ಕೇವಲ ಓದಿದ್ದು ನೆನಪಿನಲ್ಲೇ ಇಟ್ಟುಕೊಳ್ಳಬೇಕೆಂದರೆ ತುಂಬ ಸ್ಟ್ರಗಲ್ ಮಾಡುತ್ತದೆ ಮತ್ತು ನೀವು ತುಂಬ ಒಂಟಿತನಕ್ಕೆ ಈಡಾಗುತ್ತೀರ. ಆದ್ದರಿಂದ ಯಾವುದಾದರೂ ಒಂದು ಟಾಪಿಕ್ ಅನ್ನು ನೀವು ಓದಿದ ತಕ್ಷಣ ಅದನ್ನು ನಿಮ್ಮ ಪಕ್ಕದಲ್ಲಿ ಇರುವವರಿಗೆ ವ್ಯಕ್ತಪಡಿಸುವುದು ಅಥವಾ ಬರೆಯುವುದು, ಈ ರೀತಿಯ ಆಕರ್ಷಕ ಮನೋಭಾವನೆಯನ್ನು ಬೆಳೆಸಿಕೊಳ್ಳಿ. ಇದರಿಂದ ನಿಮ್ಮ ಮೆದುಳು ಸ್ಟ್ರಗಲ್ ಅನ್ನು ಪಡೆಯುವುದಿಲ್ಲ ಮತ್ತು ಓದಿದ್ದು ಆರಾಮದಾಯಕವಾಗಿ ನೆನಪಿನಲ್ಲಿ ಇಟ್ಟುಕೊಳ್ಳಬಹುದು. ನೀವು ಓದಿದ್ದನ್ನು ಬರೆಯಿರಿ ಅಥವಾ ಯಾರ ಬಳಿಯಾದರೂ ಹೇಳಿ, ಆದರೆ ಯಾವುದೇ ಕಾರಣಕ್ಕೂ ಒಬ್ಬಂಟಿಯಾಗಿ ಇರಬೇಡಿ. ಏಕೆಂದರೆ ನಿಮ್ಮ ಮೆದುಳು ಯಾವುದನ್ನು ನೆನಪಿಟ್ಟುಕೊಳ್ಳದೆ ಪ್ರತಿದಿನ ಪ್ರತಿ ಕ್ಷಣ ಒದ್ದಾಡುತ್ತಾ ಹೋಗುತ್ತದೆ. ಇದೇ ಮೂರನೆಯ ನಿಯಮ. ನಾಲ್ಕನೆಯ ನಿಯಮ, ನೀವು ಯಾವುದಾದರೂ ಒಂದು ಟಾಪಿಕ್ ಅನ್ನು ಓದಿದಾಗ ನೀವು ಅದನ್ನು ಆ ದಿನದಲ್ಲಿ ಮರುಪಠನೆ ಮಾಡಬೇಕು. ನೀವು ಒಬ್ಬಂಟಿಯಾಗಿ ಯಾವಾಗಲಾದರೂ ಕುಳಿತಾಗ ನೀವು ಓದಿರುವ ಟಾಪಿಕ್ ಅನ್ನು ಮರುಪಠನೆ ಮಾಡಲು ಪ್ರಯತ್ನಿಸಿ. ಆದರೆ ನೀವು ಒಬ್ಬಂಟಿ ಕುಳಿತಾಗ ಫೋನನ್ನು ತೆಗೆದುಕೊಂಡು ಸ್ಕ್ರೋಲ್ ಮಾಡುತ್ತಾ ಕುಳಿತರೆ ನೀವು ಓದಿರುವುದು ಸಂಪೂರ್ಣವಾಗಿ ಮರೆತು ಹೋಗುತ್ತದೆ. ಆದ್ದರಿಂದ ನಿಮ್ಮ ಮೆದುಳು ತುಂಬ ಸ್ಟ್ರೆಸ್ ಆಗುತ್ತದೆ ಮತ್ತು ಸ್ಕ್ರೋಲ್ ಮಾಡುತ್ತಾ ಮಾಡುತ್ತಾ ನಿಮಗೆ ಮೊಬೈಲನ್ನು ಬಿಡುವ ಆಕರ್ಷಣೆ ಇರುವುದೇ ಇಲ್ಲ. ಏಕೆಂದರೆ ಮೊಬೈಲನ್ನು ದೂರವಿಡಿ ಮತ್ತು ಕನ್ನಡಿಯ ಮುಂದೆ ಅಥವಾ ಒಬ್ಬರೇ ಕುಳಿತಾಗ ನೀವು ಈ ದಿನ ಓದಿರುವಂತಹ ಸಂಪೂರ್ಣ ಆ ಟಾಪಿಕ್ ಅನ್ನು ಬಾಯ್ಪಟ್ ಅಂದರೆ ನೀವು ಸಂಪೂರ್ಣವಾಗಿ ಹೇಳಿಕೊಳ್ಳುತ್ತಾ ಹೋಗಬೇಕು. ಆವಾಗ ನಿಮ್ಮ ಮೆದುಳು ಅದು ತುಂಬ ಆಕರ್ಷಣೆಯಾಗಿ ನೆನಪಿಟ್ಟುಕೊಳ್ಳುತ್ತದೆ, ಅಂದರೆ ಲಾಂಗ್ ಟೈಮ್ ಮೆಮೊರಿಯಲ್ಲಿ ನೆನಪಿರುತ್ತದೆ. ಐದನೆಯ ನಿಯಮ ಏನಂತ ಅಂದರೆ, ನೀವು ಓದುವ ಕೋಣೆಯಲ್ಲಿ ಒಂದು ಸುಗಂಧ ಇರಬೇಕು. ಅಂದರೆ ಯಾವುದೇ ಕಾರಣಕ್ಕೂ ಮೊಬೈಲ್ ಇರಬಾರದು ಮತ್ತು ಈ ಮೊಬೈಲ್ ಇದ್ದರೆ ನಿಮಗೆ ತುಂಬ ಡಿಸ್ಟರ್ಬ್ ಆಗುತ್ತದೆ. ಆದ್ದರಿಂದ ಮೊಬೈಲನ್ನು ತುಂಬ ದೂರದಲ್ಲಿಡಿ ಮತ್ತು ನೀವು ಲ್ಯಾಪ್ಟಾಪಲ್ಲಿ ಓದುತ್ತಿದ್ದರೆ ಓದಿ, ಇಲ್ಲದಿದ್ದರೆ ಅದನ್ನು ದೂರವಿಡಿ ಮತ್ತು ಯಾವುದಾದರೂ ಆಕರ್ಷಣೆಯಾಗಿರುವ ಲೈಟ್ ಅಥವಾ ಇನ್ಯಾವುದಾದರೂ ಇಟ್ಟುಕೊಳ್ಳಬೇಕು. ಇದು ನಿಮಗೆ ತುಂಬ ಆಕರ್ಷಣೆಯಾಗುತ್ತದೆ. ಆರನೆಯ ನಿಯಮ, ನೀವು ಫೋನನ್ನು ಸ್ವಿಚ್ ಆಫ್ ಮಾಡಿ ನೀವು ಓದುವ ಕೋಣೆಯಲ್ಲಿ ನಿಶ್ಶಬ್ದದಿಂದ ಓದಲು ಕುಳಿತುಕೊಳ್ಳಬೇಕು. ಪ್ರಾರಂಭದಲ್ಲಿ ನಿಮಗೆ ಓದುವಂತಹ ಉತ್ಸಾಹವೂ ಇರುವುದಿಲ್ಲ, ಬದಲಿಗೆ ಸ್ಟ್ರೆಸ್ ಫೀಲ್ ಸಹ ಆಗುತ್ತಿರುತ್ತದೆ. ಆದರೆ ನೀವು ಅದ್ಯಾವುದಕ್ಕೂ ಮುನ್ನುಗ್ಗದಿರಬೇಕು. ಏಕೆಂದರೆ ಆ ರೀತಿ ಆದಾಗ ನೀವು ಮೊಬೈಲನ್ನು ತೆಗೆದುಕೊಂಡು ಮೊಬೈಲನ್ನು ಸ್ಕ್ರೋಲ್ ಮಾಡಲು ಬಯಸುತ್ತೀರಾ ಮತ್ತು ಅದು ನಿಮಗೆ ಆಕರ್ಷಣೆಯೂ ಆಗುತ್ತದೆ. ಆದ್ದರಿಂದ ಅದನ್ನು ಸಂಪೂರ್ಣವಾಗಿ ದೂರ ಇಡಲೇಬೇಕು ವಿದ್ಯಾರ್ಥಿಗಳೇ. ಏಕೆಂದರೆ ಈ ಮೊಬೈಲ್ ನಿಮ್ಮನ್ನು ತುಂಬ ಬೇಜವಾಬ್ದಾರಿಯುಳ್ಳ ಮತ್ತು ಅನ್ಸಕ್ಸಸ್ಫುಲ್ ಪರ್ಸನ್ ಮತ್ತು ಸ್ಟ್ರೆಸ್ ಫೀಲ್ ಪರ್ಸನ್ ಅನ್ನಾಗಿ ಮಾಡುತ್ತದೆ. ಆದ್ದರಿಂದ ನೀವು ಓದುವಂತಹ ಕೋಣೆ ತುಂಬ ಸುಗಂಧದಿಂದ ಕೂಡಿರಲಿ ಮತ್ತು ಒಬ್ಬಂಟಿಯಾಗಿ ಓದಲು ಕುಳಿತುಕೊಳ್ಳಲೇಬೇಕು ವಿದ್ಯಾರ್ಥಿಗಳೇ. ಹಾಗಿದ್ದಾಗ ನೀವು ಮುಂದೆ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಲು ಸಾಧ್ಯವಾಗುತ್ತದೆ. ಇದು ಅತ್ಯಂತ ಪರಿಣಾಮಕಾರಿಯಾದ ವಿಧಾನವಾಗಿದೆ. ಏಳನೇ ನಿಯಮ ಏನು ಅಂದರೆ, ಉತ್ತಮ ನಿದ್ರೆಯೊಂದಿಗೆ ನಿಮ್ಮ ಸ್ನೇಹಿತರೊಂದಿಗೆ ಓದಬೇಕು. ಅಂದರೆ ಕಂಬೈನ್ ಸ್ಟಡಿ ಅಥವಾ PGಯಲ್ಲಿ ಓದುವವರು ಅಥವಾ ಹಾಸ್ಟೆಲ್ನಲ್ಲಿ ಓದುವವರಿಗೆ ಇದು ಸೂಕ್ತ. ನೀವು ಓದಿರುವುದನ್ನು ಅವರ ಮುಂದೆ ನಿಂತು ಅವರಿಗೆ ವ್ಯಕ್ತಪಡಿಸುವುದು ಮತ್ತು ಅವರು ಓದಿರುವುದು ನಿಮ್ಮ ಮುಂದೆ ನಿಂತು ವ್ಯಕ್ತಪಡಿಸುವುದು ಮತ್ತು ಈ ರೀತಿಯಾಗಿ ಎಲ್ಲರೂ ಪ್ರಮಾಣ ಮಾಡಿ ಆರಾಮದಾಯಕವಾಗಿ ಓದಬೇಕು. ಕಂಬೈನ್ ಸ್ಟಡಿ ಇಸ್ ದ ಬೆಸ್ಟ್ ಆನ್ಸರ್ ಆಫ್ ಆಲ್ ಸ್ಟ್ರೆಸ್ ಫೀಲಿಂಗ್.
ಏಕೆ ಈ ಮಾತನ್ನು ಹೇಳಿದೆ ಅಂದ್ರೆ ಕೆಲವೊಬ್ರು ಒಬ್ಬರೇ ಇದ್ದಾಗ ಸ್ಟ್ರೆಸ್ ಫೀಲ್ ಆಗ್ತಾರೆ. ಆದ್ದರಿಂದ ಕಂಬೈನ್ ಸ್ಟಡಿ ಅಂದರೆ ಇಬ್ಬರು ಅಥವಾ ಮೂವರು ಕುಳಿತುಕೊಂಡು ಓದುವುದರಲ್ಲಿ ಕೆಲವೊಬ್ಬರು ಚಾಣುಕ್ಯರಾಗಿರುತ್ತಾರೆ. ಆದ್ದರಿಂದ ಈ ರೀತಿಯ ಕಂಬೈನ್ ಸ್ಟಡಿಯನ್ನು ಪ್ರಾರಂಭಿಸಬೇಕು ಮತ್ತು ಎಲ್ಲರೂ ಓದಿ ಮುಂದೆ ಬರಬೇಕು ಎಂದು ಆಶಿಸುತ್ತೇನೆ. ಧನ್ಯವಾದಗಳು.